ಇಂಡಿಯಾದಲ್ಲಿ ಇದನ್ನು ಎಲ್ಲಂದ್ರೂ ಅಲ್ಲಿ ತೊಗೊಂಡೋಗಿ ಎಸಿತಾರೆ. ಇದರಿಂದ ತುಂಬ ಪರಿಸರಕ್ಕೆ ಹಾನಿ ಆಗುತ್ತೆ. ತುಂಬ ಇದೆ ಕಲಿಯೋದು ಬೇರೆ ದೇಶಗಳಿಂದ. ಏನಕ್ಕೆ ಇದೆಲ್ಲ ಫಾಲೋ ಮಾಡಲ್ಲ ಅನ್ನೋದು ನನಗೆ ಒಂದು ಪ್ರಶ್ನೆ ಆಗಿ ಉಳಿದಿದೆ. ಜರ್ಮನಿಯಲ್ಲಿ ಏನೋ ಒಂದು ವಸ್ತು ತೋರಿಸ್ತೀನಿ ನೋಡಿ. ಹಳೆ ಬ್ಯಾಟ್ರಿಗಳು, ಹಳೆ ಬ್ಯಾಟ್ರಿ ಶೆಲ್ಲು ಇದೆಲ್ಲ ನಿಮ್ಮನೆ ಒಳಗೂ ಇರುತ್ತೆ. ಆದರೆ ಇದನ್ನು ಎಸೆಯೋ ರೀತಿ ಇದೆಯಲ್ಲ ಜರ್ಮನಿಯಲ್ಲಿ ಅದು ಬೇರೆ ಥರ. ಕೆಲವ್ರು ಹೇಳ್ತಾರೆ ಏನಪ್ಪ ಆ ದೇಶಕ್ಕೆ ಹೋಗ್ಬಿಟ್ಟು ನೀನು ನಮ್ಮ ದೇಶದ ಬಗ್ಗೆ ಮಾತಾಡ್ತಿದ್ಯಾ ಅಂತ. ಹೌದು ಗುರು, ನಾನು ಇಂಡಿಯಾದಲ್ಲಿದ್ದಿದ್ರೆ ನನಗೆ ಗೊತ್ತೇ ಇರಲಿಲ್ಲ ಬ್ಯಾಟ್ರಿ ಎಲ್ಲ ಹಾಕಬೇಕು ಅಂತ. ನಾರ್ಮಲ್ ಕಸದಲ್ಲೇ ಎಸಿತಾ ಇದ್ವಿ. ಆ ಕಸನ ತೊಗೊಂಡೋಗಿ ಅದೆಲ್ಲೋ ಲ್ಯಾಂಡ್ ಫೀಲಲ್ಲಿ ಅಲ್ಲಿ ಇಲ್ಲಿ ಹಾಕ್ತಾರೆ. ಬಟ್ ಅದೆಲ್ಲ ತುಂಬ ಡೇಂಜರಸ್ಸು. ಇವತ್ತು ತೋರಿಸ್ತೀನಿ ಜರ್ಮನಿಯಲ್ಲಿ ಇದನ್ನು ಎಲ್ಲಿ ಎಸಿಬೇಕು ಅಂತ. ಗ್ರೀನ್ ಬಾಕ್ಸ್ ಇದೆ ನೋಡಿ, ಈ ಬಾಕ್ಸ್ ಒಳಗಡೆ ಬ್ಯಾಟ್ರಿ ಹಾಕಬೇಕು. ಜರ್ಮನಿಯ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಈ ಬಾಕ್ಸ್ ಇರುತ್ತೆ. ಸೊ ಈ ಥರ ಗ್ರೀನ್ ಬಾಕ್ಸಲ್ಲಿ ರೀಸೈಕಲ್ ಮಾಡಿಬಿಟ್ಟು ಆಚೆ ಎಸಿತಾರೆ. ನಿಮಗೆಲ್ಲರಿಗೂ ಗೊತ್ತಿದ್ರೆ ಇದೆಲ್ಲ ಮುಂಚೆನೇ ಇಂಡಿಯಾದಲ್ಲಿ ಇತ್ತ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನನಗಂತೂ ಗೊತ್ತಿರಲಿಲ್ಲ. ಗೌರ್ಮೆಂಟೂ ಇದ್ರ ಬಗ್ಗೆ ಒಂದು ಕಾಳಜಿ ವಹಿಸಿ ಬ್ಯಾಟ್ರಿ ಈ ಥರದ್ದೆಲ್ಲ ಎಲ್ಲಿ ಡಿಸ್ಪೋಸ್ ಮಾಡಬೇಕು ಅದನ್ನು ಜನರಿಗೆ ಅರಿವು ಮೂಡಿಸಿ ನಮ್ಮೆಲ್ಲರಿಗೂ ಒಂದು ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನಾರಾಯಣ ನಾರಾಯಣ.